ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವರಿಗೆ. ಇವತ್ತಿನ ಮಾಹಿತಿ ಏನಂದ್ರೆ ಅಜ್ವಾನ್ ಯಾವ ರೀತಿ ನಾಟ್ಯದ ಮತ್ತು ಯಾವ ರೀತಿ ನಾವು ಕೆಲಸ ಏನೇನು ಮಾಡೀವಿ ಇದಕ್ಕೆ ಅನ್ನೋದು ಸಂಪೂರ್ಣ ವೀಡಿಯೋದಾಗ ಹೇಳ್ತೀನಿ ರೀ. ಈಗ ನಾವು ಬಿತ್ತು 15 ದಿನ ಆಯ್ತು ರೀ. ಈ ಥರ ನಾಟ್ಯದ ಮತ್ತು ಹಿಂದಿನ ವೀಡಿಯೋದಾಗ ನಾವು ಎಲ್ಲ ಯಾವ ಥರ ಬಿತ್ತಬೇಕು, ಎಷ್ಟು ಇಂಚ್ ಬಿತ್ತಬೇಕು ಮತ್ತು ಎಷ್ಟು ಬೀಜ ಹೋಗ್ತಾವೆ ಅನ್ನೋದು ವೀಡಿಯೋ ಮಾಡೀನಿ ರೀ. ನಾವು ಕೆಳಗೆ ಲಿಂಕ್ ಕೊಟ್ಟು ಅದು ಲಿಂಕ್ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡ್ಕೋಬೋದು. ಮತ್ತು ಯಾರಾದರೂ ಹೊಸೊಬ್ರು ನಾನು ವೀಡಿಯೋ ನೋಡಕತ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಮುಂದೆ ಹಾಕುವಂಥ ವೀಡಿಯೋ ನೋಡ್ತಾಯಿರಿ. ಈಗ ಅಜ್ವಾನ್ ಯಾವ ರೀತಿ ನಾಟ್ಯದ ಅನ್ನೋದು ರೈತ ಬಂದವರೇ ನೋಡ್ರಿ. ಇಲ್ಲಿ ಅಜ್ವಾನ್ ಬಿತ್ತಾಗ ಗೊಮ್ಮಿಗೆ ನಾವು ಬಿತ್ತಿದ್ದೇವಂದ್ರೆ ಬೀಜ ನಾಟಲ್ಲ. ಮತ್ತು ನಾವು ತೇಲಾಗೆ ಬಿತ್ತಬೇಕು. ತೇಲಾಗಿ ಬಿತ್ತಿದ್ರೆ ಒಟ್ಟು ಬೀಜ ಫೇಲಾಗಲ್ಲ ರೀ. ಮತ್ತು ಮಳೆ ಆಗಬಾರ್ದು. ಬಿತ್ತಿದ ಮರುದಿನ ಅವತ್ತು ಮಳೆ ಆಯ್ತಂದ್ರೆ, ಜೋರು ಮಳೆ ಆಯ್ತಂದ್ರೆ ನೆಲ ಹೆಪ್ಪಗೊಯ್ದು ಬೀಜ ಫೇಲ್ ಹಾಕದ್ರಿ, ನಾಟಲ್ರಿ. ಜಿಟಿ ಮಳೆ ಆದಷ್ಟು ಚಲೋ. ಇದಕ್ಕೆ ಎಷ್ಟು ಜಿಟಿ ಮಳೆ ಹಾಕೋದು ಅಷ್ಟು ಬೇಗ ಬರ್ತದೆ ರೀ. ನಾವು ಮರಮಳೆ ಹೊಡಿತು ಅಂದ್ರೆ ಏನಾಕದ, ನೆಲ ಹೆಪ್ಪಗೊಯ್ದು ನಾಟೋದಿಲ್ಲ. ಮತ್ತು ನಾವು ಇದಕ್ಕೆ ಸೈಕಲ್ ಕುಂಟಿ ಅಂತಾರಲ್ರಿ, ಸೈಕಲ್ ಕುಂಟಿ ಹೊಡೆದೇವಿ. ಸೊದಿ ಭಾಳ ಇದ್ದಿತ್ತು, ಸೈಕಲ್ ಕುಂಟಿ ಹೊಡೆದೇವಿ. ಮತ್ತು ಒಮ್ಮೆ ಸೊದಿ ತೆಗ್ಸೀವಿ ಸಾಲಂದು. ಹಿಂದಗಡೆ ಈ ಥರ ಎಣ್ಣೆ ಯಾವತ್ತು ಕೆಮಿಕಲ್ ಎಣ್ಣೆ ಯಾವುದೂ ಹೊಡೆದಿಲ್ಲ. ಇದಕ್ಕೆ ಸೊದಿ ತೆಗ್ಸೇವಿ ಮತ್ತು ಸೈಕಲ್ ಕುಂಟಿ ಹೊಡೆದು ಸ್ವಚ್ಛ ಮಾಡ್ಕೊಂಡೀವಿ ಕಸ ಎಲ್ಲ. ಇನ್ನು ಸಾಂದದ್ರಿ ಬೆಳೆ, ಇನ್ನು ಬೆಳ್ದಂಗೆ ಇನ್ನೂ ನೋಡಕತ್ತೀರಿ ಎಷ್ಟು ಚಂದ ಬರ್ತದೆ ಬೆಳೆ. ಇದಕ್ಕೇನು ಗೊಬ್ಬರ ಏನು ಕೊಟ್ಟಿಲ್ಲ. ಈಗ ಹೊಲ ತುಂಬ ತೋರಿಸ್ತು ನೋಡ್ರಿ. ಈ ಥರ ನಾಟ್ಯದ ಬಿತ್ತವ ಏನು ಅಜ್ವಾನ್ ಬಿತ್ತಾನಲ್ಲ, ಅವ ಭಾಳ ಶಾಣೆ ಇರ್ಬೇಕು ರೀ. ಯಾಕಂದ್ರೆ ಅವ ಗುಮ್ಮಿಗಿಳಿಸಿ ಬಿತ್ತಿದ್ನಂದ್ರೆ ಬೀಜ ಭಾಳ ಫೇಲ್ ಹಾಕದ್ರಿ. ಇಷ್ಟು ಥರ ನಾಟ್ಯದ ನೋಡ್ರಿ. ಎಲ್ಲ ಒಳಗೆ ಒಂದಂತಲ್ಲಿ ಹರ್ಕರ್ಕ್ ಆಗೈತೆ ರೀ. ಅದೆಲ್ಲ ಗುಮ್ಮಿ ಬಿದ್ದು ಫೇಲ್ ಆಗಿತ್ತು ಏನು ಹೆಂಗನ್ ಗೊತ್ತಿಲ್ಲ ರೀ. ಒಳಗೆ ಇದು ಆಗೈತಿ. ಅದ್ರಿನ ಬೆಳ್ದಂಗೆ ಅದು ಎಲ್ಲ ಸಾಲು ಕೂಡ್ಕೊಂಡ್ಬಿಡ್ತೈತೆ ರೀ. ನೋಡ್ರಿ, ಇನ್ನು ಸಣ್ಣದು ಬೆಳೆ. ನೆಲ ಕೆಂಪು ಇರೋದ್ರಿಂದ ಪಕ್ಕ ಸರಿಯಾಗಿ ಕಾಣಕತ್ತಿಲ್ಲ ರೀ. ಬೆಳೆನ ಸಾಂದದು. ಬೆಳೆ ಇನ್ನೂ ಸ್ವಲ್ಪ ದೊಡ್ಡದಾಯ್ತಂದ್ರೆ ಚಲೋ ಹೊತ್ತಿಗೆ ಕಾಣ್ತದೆ ಬೆಳೆ. ನಾಟ್ಯದ್ರಿ. ಎಷ್ಟೋ ಮಂದಿ ಮುರಿದು ಬಿತ್ತಾರಿ. ಬೇಸ್ ನಾಟ್ಯದ್ರಿ ನಮ್ಮದು. ಈ ಥರ ಅದು ಕೆಂಪು ಮಾಡ್ರಿ. ಇದು ಕಂಕ್ರಿ ಅದ್ರಿ. ಕಂಕ್ರಿಯಾಗೂ ಬೇಸ್ ನಾಟ್ಯದ್ರಿ. ಮತ್ತು ಹಂತವಾಗಿ ನಾವು ಯಾವ ಥರ ಬೆಳವಣಿಗೆ ಹಾಕದ ಅದನ್ನು ನಮ್ಮ ಮುಂದಿನ ವೀಡಿಯೋದಾಗ ನಾ ಎಲ್ಲ ತಿಳಿಸ್ತಾ ಇರ್ತೀನಿ ರೀ. ಅಲ್ಲಿವರೆಗೂ ಜೈ ಹಿಂದ್.